ಕೆಣಕಿದ್ದಕ್ಕೆ ಹೇಗಿದೆ ಹಬ್ಬ? ಮೈ ಕೈ ಮುರಿತಾ? ಇನ್ಮೇಲೆ ನನ್ನ ಮನೆ ಕಡೆ ಬರೋದಕ್ಕೆ ಮುಖ ಇದೆ ಅನ್ನೋ ನಿನ್ಗೆ? ಮಾವಯ್ಯ ಚೆನ್ನಾಗಿದ್ದೀರಾ? ನಮ್ಮ ಮುಖದ ಮೇಲೆ ಹೊಡೆದಿರೋ ಮಾರ್ಕೆ ಇಲ್ಲ. ಯಾರು ನನಗೆ ಹೊಡೆದಿದ್ದು? ಏನ್ರಿ ಹೀಗೆ ಹೇಳ್ತಾ ಇದ್ದಾನೆ? ಸರ್ ನಾವೇ ಇವನ್ಗೆ ಹಿಗ್ಗ ಅಮ್ಮಗ ಹೊಡೆದಿದೀವಿ ಸರ್. ನೀವು ದುಡ್ಡು ಕೊಟ್ರೆ ಅದಕ್ಕೆ ಇವರು ಹೊಡೆದ ಬೇದ ಸುಳ್ಳು ಹೇಳ್ತಾ ಇದಾರೆ. ಅಷ್ಟಿಷ್ಟಲ್ಲಪ್ಪ, ನಾನು 1 ಲಕ್ಷ ಕೊಟ್ಟಿದ್ದೇನೆ. ಅದ್ ಹೇಗೆ ಹೊಡೆದು ಬಿಡ್ತಾರೆ? ನಾನು 2 ಲಕ್ಷ ಕೊಟ್ಟಿಲ್ವಾ? ಸರ್ ಈ ಮನುಷ್ಯ ಈ ಲೆವೆಲ್ ಫಿಟ್ಟಿಂಗ್ ಇಡ್ತಾನೆ ಅಂತ ನನಗೆ ಗೊತ್ತಿರ್ಲಿಲ್ಲ ಸರ್. ಏನ್ರಿ ಹೇಳ್ತಾ ಇದ್ದೀರಾ? ಪೊಲೀಸ್ ಅವ್ರ ಮೇಲೆ ಕೈ ಮಾಡ್ತೀಯಾ? ನಿಂದ ಅತಿ ಆಗೋಯ್ತು. ಇದೇ ನಿನ್ಗೆ ಮಾರಿ ಹಬ್ಬ. ಹಾಗಾದ್ರೆ ನನ್ನ 2 ಲಕ್ಷ ವಾಪಸ್ ಕೊಟ್ಬಿಡಿ. ಏನ್ರಿ ಇದು? ಸರ್ ಅವ್ನ ಮಾತು ನಂಬೇಡಿ ಸರ್. ಮೊದಲು ನಿಮ್ಮ ಮಗಳಿಗೆ ಬೇಗ ಬೇರೆ ಮದುವೆ ಮಾಡಿ, ಅಲ್ಲಿವರೆಗೂ ಇವನ್ನ ಲಾಕಪ್ ಅಲ್ಲಿ ಇಟ್ಟಿರ್ತೀನಿ, ಬಿಡೋದಿಲ್ಲ. ಏಯ್ ಹೇಳ್ಕೊಡಗ. ಮಾವ, ರೀನಿಂದ ನನಗೆ ಕೊಟ್ಟು ಯಾವಾಗ ಮದುವೆ ಮಾಡಿಸ್ತೀರಾ? ನೋಡ್ರಿ ಮತ್ತೆ ಮತ್ತೆ ಅದನ್ನ ಹೇಳ್ತಾ ಇದ್ದಾನೆ. ಸರ್ ನೀವು ಹೋಗಿ ಸರ್, ನಾನು ಅವನ ಮದುವೆ ಮಾಡಿಸ್ತೀನಿ. ಮಾಡಿಸ್ಲೇಬೇಕು. ಯಾಕೆ ಕೊಟ್ಟಿಲ್ವಾ 2 ಲಕ್ಷ? ಯಾರು ನಂಬೇಕು, ಯಾರು ನೋಡ್ಬೇಕು ಒಂದು ಗೊತ್ತಾಗ್ತಾ ಇಲ್ವೇ? ಅಯ್ಯೋ ಹರಿ ಹರಿ ಹರ ಹರ. ಯಾರಪ್ಪ ನೀನು? ನಾನ್ ಸರ್. ಸರ್ ನಿಮ್ಮ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡಿಸಿ ಸರ್. ಬನ್ರಿ ಇಲ್ಲಿ. ಏನ್ ಸರ್ ಏನಾಯ್ತು? ತಿರ್ಗಾ ಬಿಟ್ಬಿಟ್ಟಿದ್ದೀರಲ್ರಿ ಯಾರನ್ನ? ಇವನ್ನ. ಸೆಲ್ಲಲ್ಲಿದ್ದು ನೀನ್ ಹೆಂಗ ಬಂದ ಆಚೆ? ಯಾಕ ಬಿಟ್ಟೆವನ್ನ? ಯಾಕ ಬಿಟ್ಟೆ? ಜಾಜೆಂಟಿ, ನಿಮ್ಮಿಬ್ಬರು ಈಗ ನೋಡ್ತಿದ್ರೆ ನನ್ಗೆ ನನ್ ಮದ್ವೆ ದಿನ ನೆನಪಿಗೆ ಬರ್ತಿದೆ ಕಣೋ. ನಮ್ಮಿಬ್ಬರು ಜೋಡಿ ತಾನೆ, ನಿಮ್ಮಿಬ್ರು ಜೋಡಿನೂ ಸಖತ್ತಾಗಿದೆ. ರಾಜೇಶ್, ಹ್ಯಾಪಿ ಮ್ಯಾರಿಡ್ ಲೈಫ್. ನೋಡಮ್ಮ, ಹುಡುಗ ಚೆನ್ನಾಗಿದ್ದಾನೆ, ತಲೆಗೆ ಬಿಳಿ ಬಣ್ಣ ಎಲ್ಲ ಬಳಿಬೇಡ. ಮದುವೆಯ ಶುಭಾಶಯಗಳು. ಕುಂಟೆ ಬಿಲ್ಲೆ ಆಡ್ಕೊಂಡು ಆರಾಮಾಗಿರಿ. ಕುಂಟೆ ಬಿಲ್ಲೆ ಅಂದ್ರೆ ಕುಂಟೆ ಬಿಲ್ಲೆ. ಮದ್ವೆ ಮಾಡ್ಕೊಂಡಿರೋದು ಕುಂಟೆ ಬಿಲ್ಲೆ ಆಡಕೇನಾ? ನಾನು ಮದುವೆ ಆಗ್ಬಿಟ್ಟು ಮಾಡ್ತಾ ಇರೋದು ಅದೇ ತಾನೆ. ರಾಮ ಏನ್ ಕಾಲ ಬಂತಪ್ಪ. ಒಂದು ಡೋಲ್ ಇಲ್ಲ, ಮೇಳ ಇಲ್ಲ, ಅಕ್ಷತೆ ಕಾಳಂತೂ ತಲೆ ಮೇಲೆ ಬಿದ್ದೇ ಇಲ್ಲ. ಆಗ್ಲೇ ಮದ್ವೆ ಆಗೋಯ್ತಾ? ಅದೆಲ್ಲ ಏನು ಬೇಡ, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಸಿಂಪಲ್ ಆಗಿ ಒಂದ್ ತಾಳಿ ಕಟ್ಟಿ ಕರ್ಕೊಂಡ್ ಬಂದ್ಬಿಡು ಅಂತ ನಾನೇ ಹೇಳಿ ಕಳ್ಸಿದ್ದೆ. ಪರವಾಗಿಲ್ಲ ಬಿಡಮ್ಮ, ಇದೊಂದಾದ್ರೂ ಒಳ್ಳೆ ಕೆಲಸ ಮಾಡಿದೀಯಾ. ಅತ್ತೆ, ಈ ರೀತಿ ದೇವಸ್ಥಾನದಲ್ಲಿ ಮದ್ವೆ ಆದ್ರೆ ಚೆನ್ನಾಗೂ ಇರುತ್ತೆ, ಖರ್ಚು ಉಳಿಯುತ್ತಲ್ವಾ? ಯಾಕಮ್ಮ ಕೇಳ್ತೀಯಾ? ಏನಿಲ್ಲ, ನಾನು ಯಜಮಾನ್ರು ಬರೋ ಶನಿವಾರ ಚಿಕ್ಕ ತಿರುತ್ತಿಗೆ ಹೋಗೋಣ ಅಂತ ಅನ್ಕೊಂಡಿದೀವಿ. ಹಾಗೆ ಹಾರ ಬದಲಾಯಿಸ್ಕೊಂಡ್ ಬಂದ್ಬಿಡೋಣ ಅಂತ. ಅಯ್ಯೋ ಬದಲಾಯಿಸ್ಕೊಮ್ಮ, ಯಾರು ಬೇಡ ಅಂತಲೇ. ಒಟ್ನಲ್ಲಿ ನನ್ನ ಮಗ ಸುಖವಾಗಿದ್ರೆ ಅಷ್ಟೇ. ಅತ್ತೆಯವ್ರೆ, ಏನ್ ಮಾತಾಡ್ತಿದ್ದೀರಾ? ಮನೆ ಕೆಲಸದೊಳಗೆ ಹೀಗ ಕುಮ್ಮಕ್ ಕೊಡೋದು? ಅಲ್ಲಮ್ಮ, ಜಗತ್ತಿನಲ್ಲಿರೋ ಎಲ್ಲ ಕಷ್ಟಗಳನ್ನು ನಿವಾರಿಸ್ತೀಯ. ನನ್ನ ಮಗನ್ನ ಈ ಚಂಪಾ ನೋಡ್ಕೊಳ್ಳೋಷ್ಟು ನೀನ್ ನೋಡ್ಕೋತೀಯಾ? ಈಗ ನಮ್ಮ ಮುಂದೆ ಇರೋ ಪ್ರಶ್ನೆ ಇವರಿಬ್ಬರದು, ಅದ್ರ ಬಗ್ಗೆ ಮಾತಾಡಿ. ಆಂಟಿ, ನಮ್ಗೇನು ತೊಂದ್ರೆ ಆಗಲ್ಲ ತಾನೆ? ನಾನಿದ್ದೀನಲ್ಲ, ಯಾಕೆ ಯೋಚನೆ ಮಾಡ್ತೀಯಾ? ಪೊಲೀಸರು ಇವ್ನ ಬೆನ್ನಿಂದ ಬಿದ್ಬಿಟ್ಟಿದಾರ ಆಂಟಿ. ನಿಮ್ಮಿಬ್ಬರದು ಮದುವೆ ಆಗೋಗಿದ್ಯಲ್ಲ, ಈಗ ಯಾವ ಪೊಲೀಸು ಏನು ಮಾಡಕ್ ಆಗೋದಿಲ್ಲ. ನಾನೇ ನಿಮ್ಮಿಬ್ಬರನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಜಾಮೀನ್ ಕೊಟ್ಟು ಕರ್ಕೊಂಡು ಬರ್ತೀನಿ. ಜಾಮೀನಾ? ಯಾಕೆ? ನನ್ನ ಮೇಲೆ ಅರೆಸ್ಟ್ ವಾರೆಂಟ್ ಇದೆ. ನಮಸ್ಕಾರ ಇನ್ಸ್ಪೆಕ್ಟರ್ಗೆ. ಓಹೋ ಮೇಡಮ್ ಅವ್ರಿಗೆ ನಮಸ್ಕಾರ. ಏನ್ ಸ್ಟೇಷನ್ ವರ್ಗು ಬಂದ್ಬಿಟ್ಟಿದ್ದೀರಾ? ಏನೋ ತಪ್ಪು ಮಾಡಿರ್ತಾರೆ, ಅದಕ್ಕೆ ಅವರೇ ಬಂದ್ಬಿಟ್ಟಿದ್ದಾರೆ. ನಿಮ್ಗೆ ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ. ಥ್ಯಾಂಕ್ಸ್. ಯಾಕೆ? ಗೊತ್ತಾಗತ್ತೀರಿ? ಏಯ್ ಬಂದ್ರೋ? ಆಶೀರ್ವಾದ ಮಾಡಿ ಸರ್. ಏನೋ ಹಾರ ಹಾಕೊಂಡ್ ಬಂದ್ಬಿಟ್ಟಿದ್ದಾರೆ. ಅಂದ್ರೆ ಮದುವೆ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ. ಇವ್ನ್ ಸೆಲ್ ಒಳಕಿದ್ನಲ್ಲ, ಹೇಗೆ ಆಚೆ ಬಂದ? ಅಲ್ಲಿ ನೋಡಿ, ಸೆಲ್ ಓಪನ್ ಆಗ್ಬಿಟ್ಟಿದೆ. ನಾನು ಅವತ್ತೇ ಹೇಳಿದೆ ಬೀಗ ಕೆಟ್ಟೋಗಿದೆ, ರಿಪೇರಿ ಮಾಡಿಸಿ ಅಂತ. ನನ್ನ ಮಾತೆಲ್ಲಿ ಕೇಳ್ತೀರಾ? ಆ ಗೋಪಾಲಪ್ಪನ್ಗೆ ಇವ್ರು ಲೇಸ್ ಮಾಡಿರ್ಬೇಕು, ಅದಕ್ಕೆ ಬಿಟ್ಬಿಟ್ಟಿದ್ದಾರೆ. ಎಲ್ಲಿ ಗೋಪಾಲಪ್ಪ? ಯಾವನು ಗೊತ್ತು? ಗೋಪಾಲಪ್ಪ, ಎಸ್ ಸರ್. ಇವ್ನ್ ಸೆಲ್ ಅಲ್ಲಿ ಇದ್ದವ್ನು ಹೇಗೆ ಹೊರಗಡೆ ಬಂದ? ಸರ್, ನೀವು ಸೆಲ್ಲಲ್ಲಿ ಇದ್ದ, ಇಲ್ಲಿ ಹೇಗೆ ಬಂದ? ನಾನು ಅದನ್ನೇ ನಿನ್ ಕೇಳ್ತಾ ಇರೋದು. ಗೊತ್ತಿಲ್ಲ ಸರ್. ಲೇ, ನೀವು ಮಾಡೋ ಕೆಲಸ ನನ್ನ ತಲೆ ಹೋಗ್ತಾ ಇದೆ. ಏನ್ ಮಾಡ್ಬೇಕು ಸರ್? ಹೋಗ್ ಬಣ್ಣ ತಿನ್ನೋಗು. ಥ್ಯಾಂಕ್ ಯು ಸರ್. ಇನ್ಸ್ಪೆಕ್ಟ್ರೆ, ಇಲ್ದಿರೋ ತಲೆ ಯಾಕೆ ಸುಮ್ನೆ ಕೆಡಿಸ್ಕೊಳ್ತೀರಾ? ಅಯ್ಯೋ, ಸೀನಪ್ಪ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವನ್ ಮೇಲೆ ಅರೆಸ್ಟ್ ವಾರೆಂಟ್ ಇದೆ. ಕಂಪ್ಲೇಂಟ್ ಜೊತೆ ಸೀನಪ್ಪ ದುಡ್ಡು ಕೊಟ್ಟಿರ್ಬೇಕಲ್ಲ. ಹೌದೌದು.
ಅದೆಲ್ಲ ನಿಮ್ಗೆ ಯಾಕೆ ಮೇಡಮ್? ಆ ಸೀನಪ್ಪ ನಿಮಗೆ ದುಡ್ಡು ಯಾಕೆ ಕೊಟ್ರು ಅಂತ ತಿಳ್ಕೊಬೋದಾ? ಯಾವುದೇ ಕಾರಣಕ್ಕೂ ತಮ್ಮ ಮಗಳನ್ನ ರಾಜೇಶ ಮದುವೆ ಆಗ್ಬಾರ್ದು ಅಂತ. ಇನ್ಸ್ಪೆಕ್ಟ್ರೆ, ಮೆಜಾರಿಟಿಗೆ ಬಂದಿರೋರು ಪ್ರೀತಿಸಿ ಮದ್ವೆ ಆಗುವಾಗ ಯಾರಾದ್ರೂ ತಡೆಯಕ್ ಬಂದ್ರೆ ಅವ್ರನ್ನ ಜೈಲ್ಗೆ ಹಾಕ್ಬೋದು ಅಂತ ಕಾನೂನೇ ಇದೆ, ಗೊತ್ತಾ? ನಮ್ಗೆ ಏನ್ ಕಾನೂನು ಹೇಳ್ಕೊಡ್ತೀರಾ ನೀವು? ಇಷ್ಟಕ್ಕೂ ಈ ರೀನಾ ನಿಮ್ ಮಗಳ? ಅಂತ ಒಪ್ಕೊಂಬಿಡಿ ಸರ್. ಅಲ್ಲ ಅಲ್ಲ ಅಲ್ಲ, ಸೀನಪ್ಪನ ಮಗಳು. ಇನ್ಸ್ಪೆಕ್ಟ್ರೆ, ಇವರಿಬ್ರು ಪ್ರೀತಿ ಮಾಡಿದ್ದಾರೆ, ಇಷ್ಟಪಟ್ಟು ಮದ್ವೆ ಆಗಿದ್ದಾರೆ. ಇದಕ್ಕೇನಾದ್ರೂ ನೀವು ಅಡ್ಡ ಬಂದ್ರೆ ಕೆಲಸ ಕಳ್ಕೊಳ್ತೀರಾ, ಹುಷಾರ್. ಕರೆಕ್ಟ್ ಮೇಡಮ್. ಸಾರ್, ಇದೇ ರೀತಿ ಬಾಂಬೆನಲ್ಲೂ ಆಗಿತ್ತು ಸರ್. ಏನಾಗಿತ್ತು ಬಾಂಬೆಲಿ? ಇಂಥ ಜೋಡಿಗಳನ್ನ ಬೇರೆ ಬೇರೆ ಮಾಡಕ್ ಹೋದ ನಿಮ್ಮಂತ ಇನ್ಸ್ಪೆಕ್ಟ್ರು ಕೆಲಸ ಕಳ್ಕೊಂಡು ಈಗ ಬಾಂಬೆ ಬೀಚ್ ಅಲ್ಲಿ ಪಾನಿಪುರಿ ಮಾರ್ತಾವ್ರೆ. ಸದ್ಯ ಬೆಂಗಳೂರಲ್ಲಿ ಬೀಚ್ ಇಲ್ವಲ್ಲ, ಫುಟ್ಪಾತ್ ಇದೆಯಲ್ಲ. ನೀವು ಪಾನಿಪುರಿ ಮಾರಬಾರ್ದು ಅನ್ನೋದಿದ್ರೆ ಮೊದ್ಲು ಇವ್ರಿಗೆ ಆಶೀರ್ವಾದ ಮಾಡಿ. ಕಲ್ಯಾಣ ಮಸ್ತು, ಮದ್ವೆ ಆಗಿದೆ, ಮಕ್ಕಳು ಮರಿ ಆಗ್ಲಿ ಅಂತ ಆಶೀರ್ವಾದ ಮಾಡ್ಬಿಡಿ ಸರ್. ಅದೇ ಹೇಗಾಗುತ್ತೆ? ಇವ್ರ ಮೇಲೆ ಅರೆಸ್ಟ್ ವಾರೆಂಟ್ ಇದೆ. ನಾನ್ ಜಾಮೀನ್ ತಂದಿದ್ದೀನಲ್ಲ, ತಗೊಳ್ಳಿ. ಹೌದು, ಇವ್ನು ಸೆಲ್ಲಿಂದ ಹೇಗ್ ಹೊರಗ್ ಬಂದ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಇಂಥವ್ರಿಗೆ ದೇವ್ರ ಸಹಾಯ ಇರುತ್ತೆ. ಶ್ರೀಕೃಷ್ಣ ಹುಟ್ಟುವಾಗ ಕಂಸ ಏನ್ ಮಾಡ್ದ? ಶ್ರೀಕೃಷ್ಣ ಅಪ್ಪ ಅಮ್ಮನ್ನ ಜೈಲಲ್ಲಿ ಹಾಕ್ದ. ಆದ್ರೂ ಕೃಷ್ಣ ಹುಟ್ಟೋ ಸಮಯದಲ್ಲಿ ಜೈಲು ತಾನಾಗೆ ಓಪನ್ ಆಯ್ತು. ಮಳೆ ಬರ್ತಾ ಇದ್ರು ಕೃಷ್ಣನಪ್ಪ ಅವನ್ನ ತಗೊಂಡೋಗಿ ಗೋಕುಲದಲ್ಲಿ ಅಡ್ಮಿಟ್ ಮಾಡ್ಲಿಲ್ವಾ? ಇದೇನ್ ಸರ್ ಇದು? ಹರಿಕತೆ ಪುರಾಣ ಎಲ್ಲ ನಮ್ ಸ್ಟೇಷನ್ ಎಲ್ಲ ಶುರು ಆಗ್ಬಿಟ್ಟಿದೆ. ಯಾವುದಕ್ಕೊಂದ್ಸರಿ ಒಳ್ಳೇದಾಗ್ಲಿ ಅಂತ ಕೈ ಕುಲುಕ್ಬಿಡಿ ಸರ್. ಇಲ್ಲ ಇಲ್ಲ, ನಾನ್ ಕುಲ್ಕಲ್ಲ. ಇನ್ಸ್ಪೆಕ್ಟ್ರೆ, ನೀವೀಗ ಇವ್ರ ಕೈ ಕುಲ್ಕಿ ಒಳ್ಳೇದಾಗ್ಲಿ ಅಂತ ಹರಸ್ಲಿಲ್ಲ ಅಂದ್ರೆ ನಾನು ಈಗಲೇ ಪೊಲೀಸ್ ಕಮಿಷನರ್ ಫೋನ್ ಮಾಡಿ ಈ ಪ್ರೇಮಿಗಳ ಮೇಲೆ ಹಲ್ಲೆ ಮಾಡ್ತಿದ್ದೀರಾ ಅಂತ ಕಂಪ್ಲೇಂಟ್ ಮಾಡ್ತೀನಿ. ಅಯ್ಯೋ ಬೇಡ ಬೇಡ ಬೇಡ. ಆ ಪಾಂಡುರಂಗ ನಿಮ್ಮ ಹತ್ರ ಹೇಗೆ ಹೇಳ್ತಾ ಇದ್ದಾನೋ ತಗೊಳಪ್ಪ. ಹಲೋ, ಇನ್ಸ್ಪೆಕ್ಟರ್ ಶಿಶುಪಾಲ್. ರೇ ಇನ್ಸ್ಪೆಕ್ಟ್ರೆ, ಈಗ ತಾನೇ ನನ್ಗೆ ಯಾವ್ದೋ ಒಂದು ಫೋನ್ ಬಂದಿತ್ತು. ಯಾರಿಂದ ಸರ್? ನಿಮ್ PC ಮೊಬೈಲ್ ನಿಂದ. ಯಾರನ್ನ ಫೋನ್ ಮಾಡಿದ್ದೇನೋ? ಸತ್ವಾಗ್ಲಿಲ್ಲ ಸರ್. ಹಲೋ, ಏನಂತ ಫೋನ್ ಬಂದಿತ್ತು ಸರ್? ರೇ, ನೀವು ರಾಜೇಶ್ ಹತ್ರ ದುಡ್ಡು ತಗೊಂಡಿದ್ದೀರಂತೆ, ಅವ್ರನ್ನ ಬಿಟ್ಬಿಟ್ಟಿದ್ದೀರಂತೆ, ಮದುವೆ ಆಗಿದಾರಂತೆ, ಸ್ಟೇಷನ್ ಇಲ್ಲಿದ್ದಾರೆ ಅಂತ ಫೋನ್ ಬಂದಿತ್ತು. ಇಲ್ಲ ಸರ್, ನಮ್ಮ PC ಫೋನ್ ಮಾಡಿಲ್ಲ. ಕಟ್ ಮಾಡ್ಬಿಟ್ಟ. ಎಲ್ಲ ನಿನ್ ಮೊಬೈಲು ನನ್ ಜೋಬಲ್ಲಿ ಐತಲ್ಲ ಸರ್. ಯಾಕೋ, ಏನಾಯ್ತು? ಮೊಬೈಲ್ ಮಿಸ್ಸಿಂಗು. ಹರಿ ಹರಿ ಹರ ಹರ. ಏನಮ್ಮ, ನಾನ್ ಬೇಡ ಬೇಡ ಅಂದ್ರು ಈ ರಾಜೇಶ್ನ ಮದುವೆ ಆಗಿಯಲ್ಲಮ್ಮ ನೀನು. ಅವನೇ ಪ್ರೀತಿಸಿದ್ಲು, ಮದ್ವೆ ಆದ್ದು, ಏನ್ ತಪ್ಪು? ನಾನು ಇನ್ಸ್ಪೆಕ್ಟರ್ ನಂಬಿ ಮೋಸ ಹೋದೆ. ಮದುವೆ ತಡೀರಿ ಅಂದ್ರೆ ಮದುವೆ ಮಾಡಿಸ್ಬಿಟ್ಟಿದ್ದಾರೆ. ಹೌದು ಮಾವ, ದೇವ್ರಂತ ಪೊಲೀಸರು ಇವ್ರು ಇಲ್ದಿದ್ರೆ ನನ್ ಮದುವೆ ಆಗ್ತಾನೆ ಇರ್ಲಿಲ್ಲ. ಕೊಡಿ ನನ್ನ ದುಡ್ಡು. ಮಾನ ಮರ್ಯಾದೆ ಇರೋರು ಇಷ್ಟೊಂದು ಹೇಳ್ಸ್ಕೊಳಕಿಲ್ಲ. ಯಾವ ಕೊಡಿ ಸರ್. ತಗೊಳ್ಳಿ ಸರ್. ನಾವು ಇಷ್ಟಕ್ಕೆ ಬಿಡೋದಿಲ್ಲ. ಅದ್ಯಾಕೆ ಸಂಸಾರ ಮಾಡ್ತಾರೋ ನಾನು ನೋಡ. ಹಲೋ, ಏನೋ ನನ್ನ ಹೆಂಡ್ತಿನ ಪೊಲೀಸ್ನವ್ರು ಕಿಡ್ನಾಪ್ ಮಾಡಿದಾರ. ಏನಾಯ್ತು ಸರ್? ನನ್ನ ಹೆಂಡ್ತಿನ ನೀವು ಯಾಕೆ ಕಿಡ್ನಾಪ್ ಮಾಡಿದ್ರೆ? ಸರ್, ಸಂಬಂಧ ಇಲ್ಲದೆ ನಾನು ಯಾಕೆ ಸರ್ ಕಿಡ್ನಾಪ್ ಮಾಡ್ಲಿ? ಏನು ಅಂದ್ರೆ ಅಯ್ಯೋ ಡಾರ್ಲಿಂಗ್, ಅಯ್ಯೋ 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 ಸಕ್ಕು ಡಾರ್ಲಿಂಗ್, ನೀನಾಕೆ ಇಲ್ಲಿದ್ದೀಯಾ? ಇನ್ಸ್ಪೆಕ್ಟರ್ ನನ್ನ ಕೂಡಾಕಿದ್ದು. ಅವ್ರ ಮದ್ವೆನ ಒಪ್ಕೊಂಡಿದ್ರೆ ನನ್ನ ಕತ್ತರಿಸಾಕ್ಬಿಡ್ತಾರೆ. ಅಯ್ಯೋ ತಂದು ನೀನೇನು ಅವ್ರನ್ನ ಒಳಗೆ ಹಾಕಿದ್ದು? ನಾನ್ ಕೊಡಾಕಿಲ್ಲ ಸರ್. ಹಾಗಿದ್ರೆ ಇದು ಗೋಪಾಲಪ್ಪನ ಕೆಲಸ. ಎಲ್ಲ ಅವನು ಆಗ್ಲೇ ಮಣ್ತನ್ನ ಕಳ್ಸಿದ್ರಲ್ಲ. ಅವ್ನ್ ಮಣ್ ತಿನ್ನಕ್ ಹೋಗಿ ನಾನು ನೀರು ಕುಡಿಸ್ತಾ ಇದ್ದಲ್ಲ, ಕರಿಯೋ ಅವ್ನ. ಏ ಗೋಪಾಲಪ್ಪ, ಬಾಪು ನೀನು. ಎಸ್ ಸರ್. ಏಯ್, ಯಾವಾಗ ನೀನು ಇವ್ರನ್ನ ಕೂಡಾಕ್ದೆ? ನನಗೇನು ಗೊತ್ತಿಲ್ಲ ಸರ್. ಮೊದ್ಲು ಅವ್ರು ಹೊರಗೆ ಬಿಡ್ರಿ. ಏನು, ನಾವಿಬ್ರು ಅವ್ರಿಗೆ ಆಶೀರ್ವಾದ ಮಾಡ್ತಾ ಇದ್ರೆ ನಮ್ಮಿಬ್ಬರನ್ನು ಕತ್ತರಿಸಾಕ್ಬಿಡ್ತಾರ. ಅದು ಈ ಇನ್ಸ್ಪೆಕ್ಟರ್ ಕೈಯಿಂದ. ಅಯ್ಯೋ ಏನಂತಾರಿ? ಅಯ್ಯೋ, ನಾವಿಬ್ರು ಅವ್ರಿಗೆ ಆಶೀರ್ವಾದ ಮಾಡ್ತಾ ಇದ್ರೆ ನಮ್ಮಿಬ್ಬರನ್ನು ಕತ್ತರಿಸಾಕ್ಬಿಡ್ತಾರಂತೆ ಈ ಇನ್ಸ್ಪೆಕ್ಟ್ರು. ಸರ್, ಪ್ರಮಾಣವು ನಾನು ಅಂತವನಲ್ಲ ಸರ್, ನಾನು ಇಷ್ಟವಂತ ಆಫೀಸರು. ಲಂಚ ತಗೋತಾರ ಅಷ್ಟೇ. ತಗೊಂಡಿರೋ ಲಂಚ ವಾಪಸ್ ಕೊಟ್ಬಿಟ್ಟಾರ ಸರ್. ಹಾಳಾಗೋಗ್ಲಿ, ಆಶೀರ್ವಾದ ಮಾಡ್ಬಿಡಿ. ನಮ್ ಜೀವಕ್ಕಿಂತ ಹೆಚ್ಚ. ಮನ್ರಪ್ಪ, ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ಸರ್, ಆಸ್ತಿ ಅಂತಸ್ತಲ್ಲ ಮುಖ್ಯ ಅಲ್ಲ ಸರ್, ಪ್ರೀತಿ ಪ್ರೀತಿ ಮುಖ್ಯ ಸರ್. ಸರ್, ನಿಮ್ ಮಗಳನ್ನ ಕೊನೆವರೆಗೂ ಪ್ರೀತಿಯಿಂದ ನೋಡ್ಕೊಂತೀನಿ ಸರ್. ಸರ್, ಪ್ರಮಾಣವಾಗಿ ಹೇಳ್ತೀವಿ, ನಮ್ದೇನು ತಪ್ಪಿಲ್ಲ ಸರ್. ಏನೋ ಬೂತ್ ಚೇಷ್ಟೆ ಇರಬೇಕು. ಇನ್ಸ್ಪೆಕ್ಟ್ರೆ, ಮುಂದಿನ ವಾರ ಇವರಿಬ್ಬರದು ಮದುವೆ ರಿಸೆಪ್ಷನ್ ಇಟ್ಕೊಂಡಿದ್ದೀನಿ. ನೀವು ದಯವಿಟ್ಟು ಬರಬೇಕು. ನೀವು ಅಷ್ಟೇ. ತೆಗೆದುಕೊಳ್ಳಿ 100 ರೂಪಾಯಿನ. ಇದ್ಯಾಕೆ ಸರ್? ನೀವು ಬೂತ್ ಚೇಷ್ಟೆ ಅಂದ್ರಲ್ಲ, ನಿಮ್ ಸ್ಟೇಷನ್ ಬಾಗಿಲ್ಗೆ ಮಂತ್ರಿಸಿದ ಮೆಣಸಿನ್ಕಾಯಿ ನಿಂಬೆ ಹಣ್ಣನ್ನ ಕಟ್ಸಿ. ಹರಿ ಹರಿ ಹರ ಹರ.
ಜಂಗಲ್ ಜವಾನಿ ನಮ್ ಬೆಡ್ರೂಮಿಗೆ ಬಂದಿದ್ದಾಳೆ ಅಂತ ಹೆದರ್ಕೊಂಡ್ಬಿಟ್ಟೆ. ಒಳ್ಳೆ ಕಾಡು ಮನುಷ್ಯ ತರ ಕಾಣಿಸ್ತಾ ಇದೀಯಾ. ನಾನು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸ್ತಾ ಇದ್ದೀನಿ, ಅದಕ್ಕೆ ಈ ಡ್ರೆಸ್ ಹಾಕೊಂಡಿದ್ದೀನಪ್ಪ. ಈ ಕಾಂಪಿಟೇಷನ್ ಇಟ್ಟು ಮುಟ್ಟಾಳ ಯಾರು? ಮಹಿಳಾ ಸಂಘರಪ್ಪ. ಅಲ್ಲಿ ಗಂಡನ್ನ ಹೇಗೆ ಎದುರಿಸ್ಬೇಕು, ಯಾವ ಡ್ರೆಸ್ ಹಾಕೊಂಡ್ರೆ ಗಂಡ ಹೆದರ್ತಾನೆ ಅಂತ ತಿಳ್ಕೊಳ್ಳೋದಕ್ಕೆ ಈ ಕಾಂಪಿಟೇಷನ್ ಇಟ್ಟಿದ್ದಾರೆ. ನನ್ನ ನೋಡಿ ನೀವು ಹೆದರ್ಕೊಂಡ್ರಲ್ಲ, ಫಸ್ಟ್ ಪ್ರೈಸ್ ನನಗೆ ಬರುತ್ತೆ. ಬನ್ನಿ ಮನೆಯವ್ರಿಗೆಲ್ಲ ಹೋಗಿ ಈ ಡ್ರೆಸ್ ತೋರ್ಸೋಣ. ನಡೀರಿ ನಡೀರಿ. ಬನ್ನಿ ಬನ್ನಿ ಬನ್ನಿ, ಮನೆಗೆ ಯಾರೋ ಒಬ್ರು ಬಂದಿದ್ದಾರೆ, ಎಲ್ರು ಬೇಗ ಬನ್ನಿ. ಏನು ಅದು ನೀನ್ ಕರ್ಕೊಂಡ್ ಬಂದಿರೋದು? ಮನುಷ್ಯನೋ ಪ್ರಾಣಿನೋ? ರಾಮಲಾಮ ಯಾರ್ಯಾರನ್ನೋ ಮನೆ ಒಳಗೆ ಕರ್ಕೊಂಡು ಬಂದು ಬಿಟ್ಟಿಯಲ್ಲ, ಕಾಡಿಂದ ಕರ್ಕೊಂಡು ಬಂದಿಲ್ಲ ಹುಡುಗಿ ಯಾರೋ. ಯಜಮಾನ್ರೆ ಇಲ್ಲದೆ ಇದ್ರೆ ಇವ್ರುಗಳ ಆಡಿದ್ದೆ ಆಟ ಹೋಗಿದೆ. ಝೂನಲ್ಲಿರೋ ಪ್ರಾಣಿಗಳನ್ನೆಲ್ಲ ಮನೆ ಕರ್ಕೊಂಡ್ ಬಂದ್ಬಿಡ್ತಾರೆ. ನನ್ನ ಮಗಳ ತಲೆನೇ ಇದ್ದಾಳಲ್ಲ. ತಲೆ ಏನು? ನಿಮ್ ಮಗಳೇ ಕಾಡ್ ಪಾಪ ಆಗಿ ಬಂದಿದ್ದಾಳೆ. ನನ್ನ ಮಗಳು ಕಾಡು ಪಾಪನ. ತಾಯಿ ಗೊರಿಲ್ಲ ಆದ್ಮೇಲೆ ಮಗಳು ಕಾಡ್ ಪಾಪ ಆದ್ರೆ ಇನ್ನೇನ್ ನಾಡ್ ಪಾಪನ ಆಗ್ತಾಳೆ. ಇಷ್ಟ ದಿವಸ ಅವಳಲ್ಲ ಆ ಲಕ್ಷಣ ಆಯ್ತು, ಇವತ್ತು ನಿಜ ಆಯ್ತು. ಜಿಂಗಲಲ್ಲ ಹೋ ಜಿಂಗಲಲ್ಲ ಹೋ. ಸ್ಟೇಟ್ ಆಫ್ರಿಕಾ ಕಾಡ್. ಅಲ್ಲಿನವಳೆಲ್ಲ ನಿನ್ ಫ್ರೆಂಡ್ಸ್ ತಾನೆ. ಹೇಗಿದೆ ನಮ್ ಪಲ್ಲು ಡ್ರೆಸ್ಸು? ಮೊದ್ಲು ನೋಡಿದಾಗ ನಂಗೆ ಗಾಬರಿ ಆಗೋಗಿತ್ತು. ಏನ್ ಬಂತಮ್ಮ ನಿನಗೆ? ಮದುವೆ ಆದ್ಮೇಲೆ ಈ ಡ್ರೆಸ್ ಹಾಕೊಂಡಿದೀಯಲ್ಲ, ಇದು ಸಲಿನಾ? ಲಕ್ಷಣವಾಗಿ ಸೀಲೆ ಗೀಲೆ ಉಟ್ಕೊಂಡು ಓಡಾಡೋದು ಬಿಟ್ಟು ಈ ಅವತಾರ ಮಾಡ್ಕೊಂಡಿದೀಯಲ್ಲ, ಇದು ಚೆನ್ನಾಗಿರುತ್ತಾ? ಅಮ್ಮ, ನಾನೊಂದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸ್ಬೇಕು ಅಂತಿದ್ದೀನಿ, ಅದಕ್ಕೆ ಈ ಡ್ರೆಸ್ ಹೊಲಿಸ್ಕೊಂಡಿದ್ದೀನಿ. ಜಿಂಗಲಲ್ಲ ಹೋ ಜಿಂಗಲಲ್ಲ ಹೋ. ಅಲ್ಲೂ ಹೆದರ್ಸ್ಬೇಡ, ಸುಮ್ನೆ ಇರು. ಏನೇ ಇದು ನಿನ್ನ ಅವತಾರ? ಈ ಡ್ರೆಸ್ ನನಗೆ ತುಂಬಾ ಹಿಡಿಸಿದೆ. ಇನ್ ಮುಂದೆ ಇದೇ ತರ ಡ್ರೆಸ್ ಹಾಕು ಅಂತ ಹೇಳಿದೀನಿ. ಯಾಕೆ ಅಂದ್ರೆ ನನಗೆ ಈ ಡ್ರೆಸ್ ಸ್ವಲ್ಪ ದಿನ ಅಭ್ಯಾಸ ಆಗ್ಬೇಕಲ್ವಾ, ಅದಕ್ಕೆ. ಲೇ ಬಿಟ್ಲಾ, ದಿನ ಹಾಕೊಳಂಗಿದ್ರೆ ಈ ಡ್ರೆಸ್ ಬೇಡವೋ? ರಾತ್ರಿ ಹೊತ್ತು ಉಳಿದ್ ನೋಡಿದ್ರೆ ನಿಂಗೆ ಎದುರ್ಕ ಆಗ್ಬಿಡುತ್ತೆ. ನೋಡೆ, ಒಳ್ಳೆ ಕಾಡ್ ಪಾಪನ್ ತರ ಇದ್ದಾಳೆ. ಏನು, ನೀವ್ ಹಾಕೊಳ್ಳೋ ಡ್ರೆಸ್ ಮಾತ್ರ ತುಂಬಾ ಚೆನ್ನಾಗಿರುತ್ತಾ? ನಾನ್ ಹಾಕೊಳ್ಳೋ ಡ್ರೆಸ್ ನಿನ್ ಡ್ರೆಸ್ ಅಷ್ಟು ಹೋಪ್ಲೆಸ್ ಆಗಿರೋದಿಲ್ಲ. ಹಳೆ ಕಾಲ ಡ್ರೆಸ್ ಯಾರಿಗೂ ಇಷ್ಟ ಆಗಲ್ಲ. ಕಾಡ್ಗೆ ಹೋಗಿ ನೋಡಿ, ಹೀಗೆ ಇರುತ್ತೆ ಡ್ರೆಸ್. ನಿನ್ ಹತ್ರ ಮಾತಾಡೋಕೆ ಯಾರ ಕೆಲ್ಸ ಸಾಧ್ಯ? ತಾಯಿ ಅಂತೆ ಮಗಳು, ನೂಲ್ನಂತೆ ಸೀರೆ. ಏನಮ್ಮ ಅವಳು ಬೈಯೋ ನೆಪದಲ್ಲಿ ನನ್ನನ್ನು ಬೈತಿಯಲ್ಲ. ಈ ಜಾಜಿ ಆಂಟಿ ಯಾವಾಗ್ಲೂ ಹಾಗೆ ಕೊಂಕಣ ಸುತ್ಕೊಂಡು ಮೈಲಾರಕ್ಕೆ ಬರ್ತಾರೆ. ಆಂಟಿ ಗಿಟ್ಟಿ ಅಂದ್ರೆ ತಟ್ಟು ಬಿಡ್ತೀನಿ. ಹಾಗಾದ್ರೆ ಜಾಜಿ ಅಕ್ಕ ಅನ್ಲ? ಯಾವ ಜನ್ಮದಲ್ಲಿ ನಾನು ಸೌತಿ ಆಗಿದ್ಯೋ ಅವ್ರ ದೇವರಿಗೆ ಗೊತ್ತು. ಅಯ್ಯೋ ನೋಡಮ್ಮ, ಎಲ್ಲರಿಗೂ ಬೇಜಾರಾಗಿದೆ. ಮೊದಲು ಹೋಗಿ ಬಟ್ಟೆ ಬದಲಾಯಿಸ್ಕೊಮ್ಮ. ಯಾರಿಗ್ ಬೇಜಾರಾದ್ರೆ ನಂಗೇನು? ಕಾಂಪಿಟೇಷನ್ ಗೆಲ್ಲವರೆಗೂ ನಾನು ಇದೇ ಡ್ರೆಸ್ ಅಲ್ಲೇ ಇರೋದು. ಯಾಕಪ್ಪ ಕೋಪ ಬಂದಿದ್ಯಾ? ಅಲ್ಲೂ ನನಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇದೆ. ನನ್ನ ಕೈಲಿ ಅವ್ರನ್ನೆಲ್ಲ ಹೊಡಿಯಕ್ ಆಗಲ್ಲ ಅಂತ ಈ ಸೋಫಾ ಹೊಡಿತಾ ಇದ್ದೀನಿ. ಹರಿ ಹರಿ ಹರ ಹರ. ಆಹಾ ಆಹಾ, ಅದ್ಭುತ, ಪರಮಾದ್ಭುತ. ಇಷ್ಟು ಸುಂದರವಾದ ಡ್ರೆಸ್ಸು ನಮ್ಮ ಯಕ್ಷಲೋಕದಲ್ಲೂ ಇಲ್ಲ. ಎಲ್ಲಿ ಸಂಪಾದಿಸಿಕೊಂಡು ಬಂದೆ ಬಾಲೆ? ನಿಮ್ಗೆ ಇಷ್ಟ ಆಯ್ತಾ ಅಂಕಲ್? ಆದ್ರೆ ಅವ್ರಿಗೆ ಯಾರಿಗೂ ಇಷ್ಟ ಆಗ್ಲಿಲ್ಲ. ಅವರೆಲ್ಲ ನನ್ನ ನೋಡಿ ನಗ್ತಾ ಇದಾರೆ. ನನ್ ಮನ್ಸಿಗೆ ಎಷ್ಟು ನೋವಾಯ್ತು ಅಂತ ನೀವೇ ನೋಡಿ. ಅಮಾನವೀಯ. ಈ ರೀತಿ ವರ್ತಿಸಿದರೆ ಶಿಕ್ಷೆ ಖಚಿತ. ಅವ್ರು ನನ್ನ ಮನ್ಸನ್ನ ಎಷ್ಟು ನೋಯಿಸಿದ್ದಾರೆ. ಟೀಕೆ ಮಾಡ್ತಾರೆ, ಗೇಲಿ ಮಾಡ್ತಾರೆ. ನೀವು ಅವ್ರಿಗೆ ಶಿಕ್ಷೆ ಕೊಡ್ಲೇಬೇಕು. ಯಕ್ಷ ಅಂಕಲ್, ನೀವು ಈಗ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಪಲ್ಲು ತುಂಬಾ ಬೇಜಾರಾಗತ್ತೆ. ಆಯ್ತು, ಇನ್ನು ಮುಂದೆ ನಿನ್ನ ಈ ಡ್ರೆಸ್ ಅನ್ನು ನೋಡಿ ಗೇಲಿ ಮಾಡುವವರಿಗೆ, ನಗುವವರಿಗೆ ತಕ್ಷಣ ಬಿಕ್ಕಳಿಕೆ ಶುರುವಾಗುತ್ತದೆ. ಗ್ಯಾರಂಟಿ ಶುರು ಆಗುತ್ತಾ? ಪರೀಕ್ಷಿಸುವ ಹುಚ್ಚೆ, ಪರೀಕ್ಷಿಸು ಹೋಗು. ಬನ್ನಿಪ್ಪ ಹೋಗೋಣ. ಹರಿ ಹರಿ ಹರ ಹರ. ಈಗ ಹೇಳಿ, ಹೇಗಿದೆ ನನ್ನ ಡ್ರೆಸ್? ಈಗ್ಲೂ ಹಾಗೆ ಇದೆ. ಕಾಗೆ ಪುಕ್ಕ, ಗೂಬೆ ಪುಕ್ಕ. ಒಳ್ಳೆ ರಾಕ್ಷಸರ ಡ್ರೆಸ್ ಇದ್ದಾಗಿದೆ. ಒಳ್ಳೆ ವಿಚಿತ್ರವಾಗಿ ಅಲಂಕಾರ ಮಾಡ್ಕೊಂಡಿದೀಯಲ್ಲಮ್ಮ. ಈಗ ಹೇಳಿ, ಹೇಗಿದೆ ನನ್ನ ಡ್ರೆಸ್? ಇನ್ ಮುಂದೆ ನೀವು ಹೀಗೆ. ಯಕ್ಷದೇವ ತಗೊಳ್ಳಿ, ನಿಮ್ಗೋಸ್ಕರ ಹಾಲು ಹಣ್ಣು. ಆಹಾ ಬಾಲೆ, ನಾನು ನಿನಗೆ ಯಾವ ವರವನ್ನು ನೀಡಿಲ್ಲ, ಆದರೂ ನನ್ನ ಸೇವೆಯನ್ನು ಇಷ್ಟೊಂದು ಚೆನ್ನಾಗಿ ಮಾಡ್ತಾ ಇದೆಯಲ್ಲ. ನೀವು ವರ ಕೊಡೋದಾದ್ರೆ ನಮ್ಮ ಯಜಮಾನ್ರು ನನ್ನ ಹತ್ರ ಪ್ರೀತಿಯಿಂದ ಮಾತಾಡೋ ಹಾಗೆ ಮಾಡಿದ್ರೆ ಸಾಕು. ಆದ್ರೆ ಈಗಾಗಲೇ ಪಾಂಡುರಂಗನಿಗೆ ಮದುವೆ ಆಗಿದೆಯಲ್ಲ, ಅವನು ನಿನ್ ಜೊತೆ ಪ್ರೀತಿಯಿಂದ ಮಾತನಾಡಲು ಹೇಗೆ ತಾನೇ ಸಾಧ್ಯ? ಯಾಕೆ ನಿಮ್ ದೇವಲೋಕದಲ್ಲಿ ಒಬ್ಬೊಬ್ರು ಇಬ್ರಿಬ್ರನ್ನ ಕಟ್ಕೊಂಡಿಲ್ವಾ? ವಿಷ್ಣುಗೆ ಎಷ್ಟು ಜನ ಹೆಂಡತಿ
ಹೆಂಡ್ತಿರು, ಶ್ರೀನಿವಾಸಂಗೆ ಎಷ್ಟು ಜನ ಹೆಂಡ್ತಿರು, ಶಿವಂಗೆ ಎಷ್ಟು ಜನ ಹೆಂಡ್ತಿರು. ಮಾನವ್ರಿಗಾದ್ರೆ ಒಂದ್ ರೂಲ್ಸ್, ನಿಮ್ಗಳ್ಗಾದ್ರೆ ಒಂದ್ ರೂಲ್ಸಾ? ಭೇಷ್, ನಿನ್ನ ವಾದವನ್ನು ಮೆಚ್ಚಿದೆ. ನಿನ್ನ ಸೇವೆ ಹೀಗೆ ಮುಂದುವರೆದರೆ ನಾನು ದೇವಲೋಕಕ್ಕೆ ಹಿಂತಿರುಗುವ ಮುಂಚೆ ನಿನ್ನ ಇಷ್ಟಾರ್ಥ ನೆರವೇರುವ ಹಾಗೆ ವರವನ್ನು ನೀಡಿ ಹೋಗುತ್ತೆ. ಥ್ಯಾಂಕ್ಸ್ ಯಕ್ಷದೇವ. ನೀವು ದೇವಲೋಕಕ್ಕೆ ಹೋಗೋದು ಯಾವಾಗ? ಅಯ್ಯೋ, ಇಷ್ಟು ಹೊತ್ತಿಗಾಗಲೇ ನಾನು ಹೋಗಬೇಕು. ಆದರೇನು ಮಾಡಲಿ, ಉಂಗುರವನ್ನು ಕಳೆದುಕೊಂಡಿದ್ದೇನೆ. ಅದು ನನಗೆ ಸಿಗುವವರೆಗೂ ನಾನು ಹಿಂತಿರುಗಿ ಹೋಗುವ ಪ್ರಶ್ನೆಯೇ ಇಲ್ಲ. ಅದಕ್ಕೆ ಸ್ಥಳೀಯ ಸರ್ಕಾರದ ಸಹಾಯವನ್ನು ಕೇಳೋಣವೆಂದಿದ್ದೇನೆ. ಸರ್ಕಾರನೇ ಕಳ್ಕೊಂಡಿರೋ ನೆಮ್ಮದಿನ ಹುಡುಕ್ತಾ ಇದೆ, ಇನ್ ನಿಮ್ ಉಂಗ್ರ ಹುಡುಕೊಡತ್ತಾ? ದೇವಲೋಕದಿಂದ ಬಂದವರು ತಮ್ಮ ಮಾನ ಮರ್ಯಾದೆಗಳನ್ನು ಕಳೆದುಕೊಂಡರೂ ಪರವಾಗಿಲ್ಲ, ಉಂಗುರವನ್ನು ಮಾತ್ರ ಕಳೆದುಕೊಳ್ಳಬಾರದು. ಜಗದೇಕ ವೀರುಡು ಅತಿಲೋಕ ಸುಂದರಿ ಸಿನಿಮಾ ಟೈಪ್. ನೀವು ಉಂಗ್ರ ಕಳ್ಕೊಂಡಿರೋದ್ರಿಂದ ದೇವಲೋಕಕ್ಕೆ ಹೋಗಕ್ ಆಗೋದೇ ಇಲ್ಲ ಅಲ್ವಾ? ಇಲ್ಲ, ಬಿಲ್ಕುಲ್ ಆಗಲ್ಲ. ನೀವಿಲ್ಲೇ ಇದ್ರೆ ನಮಗೂ ಸ್ವಲ್ಪ ಸಹಾಯ ಆಗುತ್ತೆ. ಅದು ಹೇಗೆ? ನಮ್ಮ ಯಜಮಾನ್ರು ಬಂದ್ಮೇಲೆ ಹೇಳ್ತೀನಿ. ನಮಸ್ಕಾರ ಯಕ್ಷದೇವನಿಗೆ. ಓಹೋ ಜಾಜಿ, ಹಣ್ಣು ಬೇಕೆ? ಹಾಲು ಬೇಕು? ಅಯ್ಯೋ ಬೇಡ. ಚಾಕು ಬೇಕೆ? ಬೇಡ. ಮತ್ತಿನ್ನೇನು ಬೇಕು? ಅದು ನಾನು ಸ್ವಲ್ಪ ಸ್ಮಾರ್ಟ್ ಆಗಿ, ನೀಟಾಗಿ, ತೆಳ್ಳಗೆ, ಬೆಳ್ಳಗೆ, ಒಟ್ಟಲ್ಲಿ ಬ್ಯೂಟಿಫುಲ್ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಗೊತ್ತಾಯ್ತು, ಎಲ್ಲಾ ಹೆಣ್ಮಕ್ಳಿಗೂ ತಾವು ಮಾತ್ರ ಸುಂದರವಾಗಿ ಕಾಣಬೇಕು ಅನ್ನೋದೇ ಆಸೆ. ಆದರೆ ನೀನು ತಡವಾಗಿ ನಿನ್ನ ಆಸೆಯನ್ನು ಹೇಳಿಕೊಳ್ಳುತ್ತಿರುವೆಯಲ್ಲ ಬಾಲೆ. ನೀವೇ ತಡವಾಗಿ ನಮ್ಮನೆಗೆ ಬಂದಿದ್ದು, ತಪ್ಪೆಲ್ಲ ನಿಮ್ದೆ. ಜಾಜಿ, ನೀನು 33 ವರ್ಷದ ಒಳಗೆ ಈ ಪ್ರಶ್ನೆ ಕೇಳಿದ್ದರೆ ನಾನು ಏನಾದರೂ ಪರಿಹಾರವನ್ನು ಸೂಚಿಸಬಹುದಿತ್ತು. ಆದರೆ ನೀನೀಗಾಗಲೇ 43 ದಾಟಿರುವೆ. ಅಯ್ಯೋ ಇಲ್ಲ, 43 ಕಂಪ್ಲೀಟ್ ಆಗಿಲ್ಲ, 42 ಪ್ಲಸ್ ಸ್ವಲ್ಪ ದಿನಗಳಾಗಿದೆ ಅಷ್ಟೇ. ಕುಲುಮಾನವರಿಗೆ ವಯಸ್ಸೆಂಬುದೇ ದೊಡ್ಡ ಸವಾಲು. ಆದ್ರೆ ನಿಮ್ಗೆ 1778 ವರ್ಷ ಆಗಿದೆ, ಆದ್ರೂ ಮಂಡ್ಯ ರಮೇಶ್ ತರ ಇನ್ನ ಹೆಂಗಾಗಿದ್ದೀರಾ? ಅಮೃತ ಕುಡಿದವರಿಗೆ ವಯಸ್ಸೇ ಆಗುವುದಿಲ್ಲ, ನಡೆದಾಡಿದರೆ ನೆರಳು ಬೀಳುವುದಿಲ್ಲ, ಬಾಯಾರುವುದಿಲ್ಲ, ಹಸಿವೆಯೇ ಆಗುವುದಿಲ್ಲ. ಸ್ವಲ್ಪ ದಿನ ನನ್ನ ನಿಮ್ ದೇವಲೋಕ ಕರ್ಕೊಂಡು ಹೋದ್ರೆ ನಾನು ಬದಲಾಗ್ಬೋದಲ್ವಾ? ಓಹೋ, ಆಗಬಹುದು. ನೀನೇನಾದ್ರೂ ನಮ್ಮ ಲೋಕಕ್ಕೆ ಬಂದರೆ ನೀನೇ ರಂಭಾ, ಊರ್ವಶಿ, ಮೇನಕೆ, ತಿಲೋತ್ತಮೆ, ಅಪ್ಸರೆ, ಸುರಸುಂದರಿ, ದೇವಕನ್ಯೆ. ಹಾಗಿದ್ರೆ ದೇವಲೋಕಕ್ಕೆ ಇವತ್ತೇ ಕರ್ಕೊಂಡು ಹೋಗಿ, ಇವತ್ತು ಹೋಗಿ ನಾಳೆ ಬಂದ್ಬೇಡ. ಅಯ್ಯೋ ಮಂಕೆ, ಅದು ಒನ್ವೇ. ಕೆಳಗಿಂದ ಮೇಲಕ್ಕೆ ಹೋಗ್ಬೋದು, ಆದ್ರೆ ಮೇಲಿಂದ ಕೆಳಗಿಳಿಯಕ್ಕಾಗಲ್ಲ. ಒಂದು ಸಲ ಮೇಲಕ್ಕೆ ಹೋದ್ರೆ ಹೋದಂತೆ. ಅಯ್ಯೋ, ಹಾಗಿದ್ರೆ ನಾನು ಅಲ್ಲಿಗೆ ಬರೋದಿಲ್ಲ, ಇಲ್ಲೇ ಅದರ ಬ್ಯೂಟಿ ಪಾರ್ಲರ್ಗೆ ಹೋಗಿ ಬ್ಯೂಟಿಫುಲ್ ಆಗ್ತೀನಿ. ವೆರಿ ಗುಡ್. ಯಕ್ಷ ಅಂಕಲ್, ಅವ್ರು ನನ್ನ ನೋಡಿ ನಕ್ಕಾಗ ನೀವೇನು ಮಾಡ್ಲೇ ಇಲ್ಲ. ನಕ್ಕವರಿಗೆ ಬಿಕ್ಕಳಿಕೆ, ಅದೇ ನನ್ನ ಅಗ್ಗಳಿಕೆ. ಅವ್ರು ನನ್ನ ಟೀಕಿಸ್ದಾಗ ಅವ್ರಿಗೆ ಬಿಕ್ಕಳಿಕೆ ಶುರು ಆಯ್ತು, ಆದ್ರೆ ಸ್ವಲ್ಪ ತಲೆ ನಿಂತೋಯ್ತು. ನಿಲ್ಬಾರ್ದಾಗಿತ್ತ? ಮತ್ತವ್ರ ಪಾಠನೇ ಕಲ್ತಾಗಿಲ್ಲ. ಓ, ಪಾಠ ಬೇರೆ ಕಲಿಸ್ಬೇಕಾ? ಹೌದು, ನಾನು ಹಾಕೊಳ್ಳೋ ಡ್ರೆಸ್ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಬಾಲೆ, ಭೂಲೋಕದಲ್ಲಿ ಮನುಷ್ಯರಿಗೆ ಸ್ವಾತಂತ್ರ್ಯವಿದೆ. ಯಾರ ಬಗ್ಗೆ ಯಾರು ಬೇಕಾದರೂ ಟೀಕಿಸಬಹುದು, ಯಾರ ಬಗ್ಗೆ ಬೇಕಾದರೂ ಆರಾಮವಾಗಿ ಮಾತನಾಡಬಹುದು. ಒಬ್ಬರ ಮೇಲೆ ಮತ್ತೊಬ್ಬರು ಜನಗಳನ್ನು ಎತ್ತಿ ಕಟ್ಟಬಹುದು. ಇವರ ವಾಕ್ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವ ಹಕ್ಕು ನಮಗಿಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ, ನೀವು ಅವ್ರಿಗೆ ಶಿಕ್ಷೆ ಕೊಡ್ಲೇಬೇಕು. ಬಾಲೆ, ಇದಕ್ಕೆ ಸೇಡಿನ ಮನೋಭಾವ ಎನ್ನುತ್ತಾರೆ. ಸೇಡು, ಕೋಪ ಇದು ಒಳ್ಳೆಯದಲ್ಲ. ಯಕ್ಷ ಅಂಕಲ್, ಅವ್ರು ನನ್ನ ನೋಡ್ ನಕ್ಕಿದ್ದಕ್ಕೆ ನನಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ಸರಿ, ಈಗ ನಾನು ಏನು ಮಾಡಬೇಕು? ಮತ್ತೆ ಅವ್ರೇನಾದ್ರೂ ಟೀಕೆ ಮಾಡೋದಕ್ಕೆ ಶುರು ಮಾಡಿದ್ರೆ ಮಾತು ನಿಂತು ಬಾಯಿ ಬಂದಾಗಬೇಕು. ಅರ್ಧ ಗಂಟೆ ಮಾತೆ ನಿಂತೋಗ್ಬೇಕು. ನಿನ್ನ ಬಗ್ಗೆ ಯಾರು ಟೀಕೆ ಮಾಡಬಾರದು, ಗೇಲಿ ಮಾಡಬಾರದು, ನಗಬಾರದು. ಒಂದು ವೇಳೆ ಹಾಗೆ ಮಾಡಿದರೆ ಅರ್ಧ ಗಂಟೆ ಮಾತು ನಿಲ್ಲಬೇಕು, ಅಷ್ಟೇ ತಾನೇ? ತಥಾಸ್ತು.